ಮೊಹಮ್ಮದ್ ಪೈಗಂಬರ್ ಅವರ ಒಂದು ಕಥೆ ನೆನಪಾಯ್ತು ನನಗೆ. ಮೊಹಮ್ಮದ್ ಪೈಗಂಬರ್ ಅವರು ಒಂದು ದಾರಿನ ಹೋಗ್ತಾ ಇರ್ಬೇಕಾದ್ರೆ ದಿನ ಅವರು ಕಸ ಎಸಿತಿರ್ತಾರೆ. ಹೆಂಗಸು ಏನು ಹೆಂಗಸು ಅವರು ಕಸ ಎಸಿತಾ ಇರ್ತಾರೆ. ಒಂದು ದಿವಸ ಎಸಿತು ಮನೆ ಕಸ ಮುಸುರೆ ಗಿಸುರೆ ಗಲೀಜೆಲ್ಲ. 2 ದಿವಸ 3 ದಿವಸ 4 ದಿನ ಎಸ್ದಿಲ್ಲ. 5ನೇ ದಿನ ಮತ್ತೆ ಅದೇ ತರ ಹೋದ್ರೆ ಎಸ್ದಿಲ್ಲ. ಸೀದಾ ಮನೆ ಹೋಗ್ತಾರೆ. ಆ ಹೆಂಗಸು ವಾಸ, ಆ ಹೆಂಗಸಿಗೆ ಆರೋಗ್ಯ ಸಮಸ್ಯೆ, ಹುಷಾರಿರಲ್ಲ, ಮಲಗಿರ್ತಾರೆ. ಅವಳಿಗೆ ಆಶ್ಚರ್ಯ ಮತ್ತೆ ಶಾಕ್ ಆಗಿದೆ. ಏನು ಬಂದ್ಬಿಟ್ಟಿದಾರಲ್ಲ, ಕೇಳಕ್ ಬಿಡ್ಬೋದ? ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹೇಳ್ತಾರಂತೆ, ದಿನ ನನ್ನ ಮೇಲೆ ಕಸ ಎಸಿತಿದ್ದೆ ನೀನು, ಆದ್ರೆ 1-2 ದಿನದಿಂದ ನನ್ನ ಮೇಲೆ ಎಸ್ದಿಲ್ಲಲ್ಲ, ನಿನಗೇನಾಗಿದೆ, ನಿನ್ನ ಆರೋಗ್ಯ ಏನೋ ಸಮಸ್ಯೆ ಆಗಿದೆ ಅಂತ ಕೇಳೋಣ ಅಂತ ಬಂದೆ, ಹೇಗಿದೆಯಾ ತಾಯಿ ಅಂತ ಕೇಳಿದ್ರಂತೆ. ಇದು ಇಸ್ಲಾಂ, ಹೌದಾ? ಬಹಳ ಆಶ್ಚರ್ಯ ಆಗುತ್ತೆ ನೋಡಿ. ಅವರು 2B ಮೀಸಲಾತಿ ಕೊಡ್ತೀನಂದ್ರು, ಇನ್ನೊಂದು ವಾದ ನಡೀತು. 5-10 ನಿಮಿಷ ಮುಗಿಸ್ತೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ ನಾವು 92% ವೋಟ್ ಹಾಕಿದ್ವಿ, 92% ವೋಟ್ ಹಾಕಿದ್ವಿ. ಆದ್ರೆ ಅವರು ನಮಗೆ ಕಷ್ಟ ಕಾಲ ಬಂದಾಗ ನಮ್ಮ ಜೊತೆ ಅವ್ರು ಸಾಥ್ ಕೊಡ್ಲಿಲ್ಲ. ಇದನ್ನ ಪ್ರಶ್ನೆ ಕೇಳಿದ್ ನನಗೆ ಒಬ್ರು. ಒಂದ್ ಕಡೆ ಮೀಸಲಾತಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ಜಾರಿ ಮಾಡ್ತಾ ಇಲ್ಲ. 92% ವೋಟ್ ಹಾಕಿದ್ವಿ ಸರ್, ಅವರೆಲ್ಲ ರೀತಿ ಅಶ್ಯೂರೆನ್ಸ್ ಕೊಟ್ಟಿದ್ದಕ್ಕೆ ನಾವು ವೋಟ್ ಹಾಕಿರೋದು. ಆದ್ರೆ ಅವ್ರ ಮಾತು ತಪ್ಪಿದ್ದಾರೆ. ಏನು ಮಾಡೋದು ಕೇಳೋದು. ನೀವು ಯಾಕೆ ವೋಟ್ ಹಾಕಿದ್ರೆ? ನಿಮಗೆಲ್ಲ ಭರವಸೆಗಳನ್ನು ಕೊಟ್ಟಿದ್ದಾರೆ. ಈಗೇನ್ ಮಾಡ್ತಿದ್ದಾರೆ? ಭರವಸೆ ಕೊಡ್ತಿಲ್ಲ. ಏನ್ ಮಾಡ್ಬೇಕು ನೀವು ಹಾಗಾದ್ರೆ? ಆನ್ಸರು ಸ್ವಾಮೀಜಿ ಕೂತಿದ್ದಾರೆ ಇಲ್ಲಿ. ಒಂದು ಮಾತನ್ನು ಹೇಳಿದೆ ನಾನು. ಒಕ್ಕಲಿಗರ ಸಮಸ್ಯೆ ಬಂದಾಗ ಒಕ್ಕಲಿಗ ಸ್ವಾಮೀಜಿ ಅಖಾಡಕ್ಕೆ ಇಳಿತಾರೆ, ಬೆದರಿಸ್ತಾರೆ ಸರ್ಕಾರವನ್ನ. ನಿಮಗೆ ಗೊತ್ತಿರಬಹುದು, ಯಡಿಯೂರಪ್ಪನವರ ಪಕ್ಕದಲ್ಲಿ ಕೂರಿಸ್ಕೊಂಡು ಒಬ್ಬ ಸ್ವಾಮೀಜಿ, ನೀವು ಹೀಗೆ ಮಾಡಿ ನಮ್ಮ ಸಮುದಾಯ ನೀವು ಕೈ ಬಿಡ್ತೀನಿ ಅಂದ್ರು. ಯಡಿಯೂರಪ್ಪ ನಡ್ಕೋಬಿಟ್ರು. ಮತ್ತ ನೋಡಿದ್ರೆ ವಿಡಿಯೋ. ಸಮುದಾಯದ ಸಮಸ್ಯೆಗಳು ಬಂದಾಗ ಒಗ್ಗಟ್ಟಾಗಿ ಯೂನಿಟ್ ಆಗಿ ಸರ್ಕಾರವನ್ನ ಕುದುರಿಸುವ ತಂತ್ರವನ್ನ ಮಾಡದೇ ಇದ್ರೆ ಸರ್, ನಿಮಗೆ ನ್ಯಾಯ ಸಿಗಲ್ಲ. ಹೆಂಗ ಸಾವು ಓಟ್ ಹಾಕ್ತಾರೆ, ನಿಮಗೂ ಓಟ್ ಹಾಕ್ತಾರೆ. ಸಾಯೋವರೆಗೂ ನೀವು ಓಟ್ ಬ್ಯಾಂಕ್ಗೆ ಅವ್ರು ನಮಗೆ ಓಟ್ ತಗೊಂಡು ನಮಗೆ ನಾವು 92 ಹಾಕಿದ್ವಿ, 100 ಹಾಕಿದ್ವಿ, ಆದ್ರೂ ನಮ್ಗೆ ಏನ್ ಮಾಡ್ತಿಲ್ಲ. ಇದನ್ನ ನಾವು ಹೇಳ್ತಾನೆ ಇರ್ಬೇಕಾಗ್ತದೆ. ಬದಲಾವಣೆ ಆಗ್ಬೇಕಾಗಿದ್ದು ನಮ್ಮಲ್ಲೇ ಬದಲಾವಣೆ ಆಗಿಲ್ಲ ಅಂದ್ರೆ ನಾವು ಏನೂ ಮಾಡಿಸ್ತದೆ. ಓಟ್ ಹಾಕಿರ್ತಾನೆ, ನನ್ನ ಹಕ್ಕು ತಾನೆ, ಅವನು ಅಧಿಕಾರದಲ್ಲಿ ಕೂರಿಸಿ ಇರ್ತಾನೆ. ಕೇಳಕ್ಕೆ ನಮಗೆ ರೋಗ ಬಂದಿದೆ. ನಮ್ಮಲ್ಲೇ 108 ಸಂಘಟನೆ, 108 ವಿಚಾರ, 108 ಭಿನ್ನತೆ. ಬಹುಶಃ ಈ ಕಾರ್ಯಕ್ರಮ ನಡೆಸುವಂತ ಸಾಹೇಬರಿಗೆ ಮದಿನ ಸಾಹೇಬರಿಗೆ ಗೊತ್ತಿದೆ. ಇವತ್ತಿನ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ಸರ್ಕಸ್ ಆಗಿದೆ ಅಂತ, ಭಿನ್ನತೆಗಳು ಹೇಗಿರುತ್ತೆ ಅಂತ. ಹಾಗೆ ಸಂವಿಧಾನಾತ್ಮಕವಾಗಿ ಧರ್ಮವನ್ನು ಓದ್ಕೊಳ್ಳಿ, ಸಂವಿಧಾನ ಓದ್ಕೊಳ್ಳಿ, ಶಿಕ್ಷಣ ಕೂಡ ಇರಲಿ ನಿಮಗೆ. ಕೊನೆಯ ಮಾತು ಹೇಳ್ತೀನಿ, ತೀರ ಮೌಢ್ಯಕ್ಕೆ ಒಳಗಾಗಬೇಡಿ, ಮೂಢನಂಬಿಕೆ ಒಳಗಾಗಬೇಡಿ, ಮೌಢ್ಯದ ಚಿಂತನೆಗಳನ್ನು ಮಾಡಕ್ ಹೋಗಬೇಡಿ.